ನೋಡ್ರಿ ಇವತ್ತು ನಮ್ಗೆ ಗಾರ್ಡನ್ ಒಳಗೆ ಸಬ್ಸ್ಕ್ರೈಬರ್ಸ್ ಭೇಟಾಗಿದ್ದ ಭಾಳ ಖುಷಿ ಅನಿಸ್ತು ನಮ್ಗೆ. ಹಾಯ್ ಮಾಡಪ್ಪಿ ಪಾಪುಗಲ್ಲಿ ಅಲ್ಲಿ ನೋಡಪ್ಪಿ ಪಾಪು ಹಾಯ್ ಮಾಡ. ಎಷ್ಟು ವರ್ಷಕ್ಕೆ ಇದ್ದಾಳ್ರಿ? 1.5 ವರ್ಷ. ನಮಸ್ಕಾರ ರೀ ಎಲ್ಲರಿಗೂ. ಇವತ್ತಿನ ಬ್ಲಾಗನ್ನ ಈಗ ಚಾಲೂ ಮಾಡತ್ತೇನಿ. ಇವತ್ತು ನಾನು ನನ್ನ ಮಾರ್ನಿಂಗ್ ರೂಟೀನ್ ಹೆಂಗಿರ್ತೈತೆ ಅಂತ ಹೇಳಿ ತೋರಿಸ್ತೇನೆ ನಾನು ನಿಮ್ಗೆ. ಯಾಕಂದ್ರೆ ಡೈಲಿ ಬ್ಲಾಗ್ಸನ್ನು ನಾವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲ ಕೆಲಸನ ಮುಗಿಸಿ ಆಮೇಲೆ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಿದ್ವಿ. ಸೊ ಇವತ್ತು ಮಾರ್ನಿಂಗ್ ರೂಟೀನ್ ಹೆಂಗಿರ್ತೈತೆ ಅಂತ ಹೇಳಿ ನಾನು ನಿಮ್ಗೆ ಇವತ್ತು ತೋರಿಸ್ತೇನೆ. ನಡ್ರಿ ಹೆಂಗಿತ್ತಂದ್ರೆ ಇವತ್ತಿನ ಡೇ ಒಳಗೆ ಏನೆಲ್ಲ ಆಕೈತಿ ನೋಡೋಣಂತ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ. ಬೆಳಿಗ್ಗೆ ಎದ್ದ ಕೂಡಲೇ ನಮ್ಮ ಹೆಣ್ಮಕ್ಳ ಕೆಲಸ ಚಾಲು ಆಗ್ತಾವ ನೋಡ್ರಿ. ಹೆಣ್ಮಕ್ಳ ಕೆಲಸ ಅಂದ್ರ ಸಂಜೆ ಆದ್ರೂ ಮುಗಿಯೋಂಗಿಲ್ಲ. ನಾವ್ ಹೆಣ್ಮಕ್ಳ ಎಷ್ಟು ಕೆಲಸ ಮಾಡಿದ್ರು ಮತ್ ನಮ್ ಗಂಡ್ಗಳು ಅಂತಾರ, ಮುಂಜಾನಿಂದ ಏನ್ ಕೆಲಸ ಮಾಡೀನಿ ಅಂತ ಕೇಳ್ತಾರ ನೋಡ್ರಿ. ನಿಮ್ ಮನಿಯೊಳಗೂ ಹಿಂಗ ಏನ್ರಿ? ಅವ್ರಿಗೇನ್ ಗೊತ್ತ್ರಿ ನಮ್ ಹೆಣ್ಮಕ್ಳ ಕಷ್ಟ. ಹಂಗ ನಂದು ಮುಂಜಾನೆ ರೊಟೀನ್ ಫಸ್ಟ್ ಎದ್ದ ಕೂಡ್ಲೆ ಕಸ ಹೊಡಿಯೋದ್ ನೋಡ್ರಿ. ದಿವ್ಸ ಇಡೀ ಇವ್ರ ಮನಿನ ಹಂಚ್ ಮಾಡಿರ್ತಾರ. ಫಸ್ಟಿಗೆ ಹಾಲದ್ದ ಮತ್ತ ಅಂಗಳದ ಕಸ ಹೊಡ್ಕೊಂಡೆ, ನೀರಿಗೆ ಸ್ವಲ್ಪ ಪಿನಾಯಿಲ್ ಮಿಕ್ಸ್ ಮಾಡ್ಕೊಂಡು ಸ್ವಚ್ಛಗ ಪಳ ಪಳ ಅನ್ನುವಂಗ ನೆಲ ಒರೆಸ್ಕೊಂಡೆ ನೋಡ್ರಿ. ಆದ್ರ ಅಂಗಳ ಮಾತ್ರ ಆಮೇಲೆ ವೈಪರ್ಲೆ ನೀರನ್ನ ಜಗ್ಗಿ ತೆಗದೆ. ಯಾಕಂದ್ರ ಅಂಗಳದಾಗ ನೀರು ಲಘು ಆರಂಗಿಲ್ಲ ಅಂತ. ಅಲ್ಲೇ ಟೈಲ್ಸ್ ಅದಾವಲ್ರಿ ಅದಕ್ಕೆ. ನೆಕ್ಸ್ಟ್ ಕೆಲ್ಸನ ನಂದ ರಂಗೋಲಿ ಹಾಕೋದ್ ನೋಡ್ರಿ. ಇದು ಮಾತ್ರ ನನ್ ಫೇವ್ರೇಟ್. ಯಾಕಂದ್ರ ನನ್ಗ ಸರಿಯಾಗಿ ರಂಗೋಲಿ ಹಾಕಾಕ ಬರಂಗಿಲ್ಲ. ನಂಗ ಚುಕ್ಕಿ ಇಟ್ಟು ಹಾಕಾಕ್ ಬರ್ತೈತಿ, ಬಟ್ ಚುಕ್ಕಿ ಇರ್ಲಾರ್ದ ಹಾಕಾಕ್ ಬರಂಗಿಲ್ಲ. ಸೊ ಹಂಗಾಗಿ ಇಲ್ಲಿ ನಾ ಚಾಪ್ ಇಟ್ಟ ರಂಗೋಲಿನ ಹಾಕಿದೆ ನೋಡ್ರಿ. ರಂಗೋಲಿ ಹೆಂಗ್ ಕಾಣಿಸತೈತಿ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳ್ರಿ. ಹೊಸ್ತಿಲ್ದಾಗ ರಂಗೋಲಿ ತೆಗದ್ರ ಲಕ್ಷ್ಮಿ ತಾನಾಗ್ಲೇ ಒಲಿತಾಳ ನೋಡ್ರಿ. ನೋಡ್ರಿ ಎಲ್ಲಾ ಕೆಲಸ ಮುಗಿಸಿ ಬರ್ಗೊಡ್ದಂದ್ರೆ ನಮ್ಮ ಸ್ಪರ್ಶ ಅವರು ಎದ್ರ ಇಷ್ಟ ಎದ್ರೆ ನನಗೂ ಕೆಲಸ ಆಕೈತಿ, ಈಕಿದು ನಿದ್ದೆ ಆಕೈತಿ ಅಲ್ಲಪ್ಪ. ನೋಡ್ರಿ ಇಲ್ಲಿ ನಾಷ್ಟಕ್ಕೆ ಇವತ್ತು ಕೊಬ್ಬರಿ ಚಟ್ನಿ, ಮಡ್ಕಿ ಕಾಳು ಪಲ್ಯ, ಆಮೇಲೆ ಬಟಾಟಿ ಪಲ್ಯ ಇದೆ. ಬರ್ರಿ ನಾಷ್ಟ ಮಾಡೋಣಂತ. ನೋಡ್ರಿ ದೇವ್ರ ಪಿಕ್ಚರ್ ಇರ್ತೈತೆ. ಸ್ಪರ್ಶ ಏನದ? ಸ್ಪರ್ಶ ಏನಪ್ಪಿ ಅದ? ಏನದ? ಈಗ ಬಹಳ ಜನ ಕಮೆಂಟ್ ಮಾಡಿ ಕೇಳ್ಬೋದ, ಏನ್ ಇವ್ರು ಮ್ಯಾಲ ಅಷ್ಟೇ ಕೆಲಸ ಮಾಡತ್ತಾರಲ್ಲ, ಕೆಳಗೆ ಏನ್ ಕೆಲಸ ಮಾಡೋದು ತೋರ್ಸವಲ್ರಲ್ಲ ಅಂತ ಹೇಳಿ. ನಾ ಕೆಳಗ ಕೆಲಸ ಮಾಡೋದನ್ನ ಬ್ಲಾಗ್ ತಗೊಂಡಿಲ್ಲ. ಯಾಕಂದ್ರೆ ಆಲ್ರೆಡಿ ಫಸ್ಟ್ ನಾ ಹೋಗಿ ಕೆಳಗ್ ಕೆಲಸ ಮುಗಿಸಿನ ಆಮೇಲೆ ಮ್ಯಾಲಿನ ಕೆಲಸ ಮಾಡಕತ್ತೇನಿ. ಡೈಲಿ ಹಿಂಗೆ ಇರ್ತೈತಿ. ಯಾಕಂದ್ರೆ ಕೆಳಗೆ ಯಾಕೆ ಬ್ಲಾಗ್ ತಗೊಳಿಲ್ಲ ಅಂದ್ರೆ ನಾ ಸ್ವಲ್ಪ ಕೆಳಗೆ ಹೋದ್ ಕೂಡಲೇ ಶೈ ಆಗ್ಬಿಡ್ತೇನೆ. ನನ್ಗೆ ಕ್ಯಾಮ್ರಾ ಒಬ್ಬಾಕಿಗೆ ಹ್ಯಾಂಡಲ್ ಮಾಡಕ್ ಆಗಿಲ್ಲ. ಹಿಂಗಾಗಿ ನಾನು ಕೆಳಗೆ ಹೋದಾಗ ಏನ್ ಮಾಡಿದೆ ಅಂತ ತೋರಿಸ್ಲಿಲ್ಲ ನನಗೆ. ಆಕ್ಚುಲಿ ರೊಟ್ಟಿ ಅದನ್ನ ಮಾಡಿ ಈಗ ನಾಷ್ಟ ಮಾಡ್ಕೊಂಡು ಬಾಂಡಿ ತೊಳೆದಿಟ್ಟು ಕಸ ಹೊಡೆದು ಎಲ್ಲ ಬಂದು ಅದನ್ನೆಲ್ಲ ಬ್ಲಾಗ್ ಒಳಗೆ ತೋರಿಸ್ಲಿಲ್ಲ ನಾನು. ನೋಡ್ರಿ ನಮ್ಮ ಸ್ಪರ್ಶ ಎಷ್ಟು ಚಂದ ಬುಷ ಗಿಶ ಮಾಡಿ ಎಷ್ಟು ಚಂದ ರೆಡಿಯಾಗಿ ನಿಂತಾಳ. ಅಲ್ಲಪ್ಪಿ ಯಾಕೆ ರೆಡಿಯಾಗಿ ನಿಂತೀನಿ ಈಗ? ಅಜ್ಜ ಕರ್ಯಾಕ್ ಹೋಗೋದೈತಿ. ಅಜ್ಜ ಬಂದಾರಲ್ಲಿ. ಅಪ್ಪ ನೀನು ಹೋಗಿ ಅಜ್ಜನ್ ಕರ್ಕೊಂಬರೇನ? ಓಕೆ ಓಕೆ. ನೋಡ್ರಿ ಇಲ್ಲಿ ನಮ್ಮ ಸ್ಪರ್ಶನ್ ಕರ್ಕೊಂಡ ನಾನು CBT ಬಸ್ ಸ್ಟ್ಯಾಂಡಿಗೆ ಬಂದೇನೆ. ಯಾಕಪ್ಪ ಅಂತಂದ್ರೆ ನಮ್ಮ ಪಪ್ಪ ಬರತ್ತಾರ, ಅವ್ರನ್ನ ಕರ್ಕೊಂಡು ಬರ್ಬೇಕಂತೇಳಿ. ಬರೀಗ ಪಪ್ಪಾರನ್ನ ಪಿಕ್ ಮಾಡ್ಕೊಂಡು ಮನೆಗೆ ಹೋಗೋಣ ಅಂತ. ಅಪ್ಪಿ ಅಜ್ಜ ಬಂದ ನೋಡೋಣ. ಅಲ್ಲಿ ನೋಡಿ, ಅಲ್ಲಿ ನಿನ್ ನೋಡಿ ನೋಡ ಅಜ್ಜ. ಹಾಯ್ ಮಾಡ ಅಜ್ಜಗ. ಇಲ್ಲಿ ಇಲ್ಲಿ ನೋಡಿ, ಇಲ್ಲೇ ಇಲ್ಲಿ ನೋಡಿ, ಇಲ್ಲೇ ಇಲ್ಲೇ ಹತ್ರ ಮುಂದೆ. ಸರಿ ಅಪ್ಪಿ ಗ್ಲಾಸ್ ಬಿಡ. ಕಾಣಿಸ್ಬೋದಿ ಇವತ್ತು ಈಗ ಬಂದೆ. ಸರಿ ಈಚೆ ಕಡೆ ಸರಿ. ಅಜ್ಜ ಹೆಂಗ್ ಕುಂಡಿರ್ಬೇಕ? ಸ್ಪರ್ಶ ಕುಂತಾಡ್. ಎಷ್ಟು ಗಂಟೆ ಬಿಟ್ಟಿದ್ರಿ? ಮುಂಜಾನೆ ಆದ್ರೂ ಲೇಟ್ ಆಗ್ಬಿಟ್ರಿ. ಬಾದಾಮ್ಯಾಗ ಹೋಗಿದ್ರ ನೀವು? ಅಲ್ಲಿಂದನ ಬಂದ್ರೆ? ಇಲ್ಲಿಲ್ರಿ, ಇಂಜೆಕ್ಷನ್ ಮಾಡ್ಸಿರೋದಕ್ಕೆ. ನೋಡ್ರಿ ಇಲ್ಲೇ ಬಿಸ್ಲಾಗ ಸಣ್ಣ ಹುಡುಗಿ ಛತ್ರಿ ಹಿಡ್ಕೊಂಡು
ಕಲ್ಲಂಗಡಿ ಮರ ಅದೈತಿ, ಕಲ್ಲಂಗಡಿ ಮಾವಿನ ಮರ ಅದೈತಿ. ಏಟ್ ಐತೆ ನೋಡ್ರಿ ರೋಡಿಗೆ. ಒಂದು 4ನೇ 5ನೇ ಹೋಗ್ತಿರ್ಬೇಕು. ಬಾರ್ಗೇನಿಂಗ್ ಮಾಡ್ತದೆ ಕರೆಕ್ಟಾಗಿ. ಹುಡುಗರು ಟ್ಯಾಲೆಂಟ್ ಇರ್ತಾವ. ತುಂಬಲಕ್ಕ ನಾಷ್ಟ ಮಾಡಂತ ನಮ್ಮ ಟೈಮ್ ಊಟದ್ದಾತ. ನಾಷ್ಟ ಇಲ್ಲ ನಮ್ದು. ನಿಮ್ಮ ಯಜಮಾನ್ ಕರ್ಕೊಂಡ್ ಬಂದ್ ನೋಡು ಬಸ್ ಸ್ಟ್ಯಾಂಡಿಗೆ ಹೋಗಿ ಬರ್ತಾ ಕಲ್ಲಂಗಡಿ ತಗೊಂಬಂದ್ರ ಪಾಪ. ನೀನ್ ಮಾಡತ್ತಿ? ನಂದಿವತ್ತ ಮಧ್ಯಾಹ್ನದ ಊಟದ ಮೆನು ನೋಡ್ರಿ. ಏನೇನೈತಿ? ರೊಟ್ಟಿ, ಪಲ್ಯ, ಕೆಂಪು ಶೇಂಗಾ ಚಟ್ನಿ, ಅನ್ನ ಸಾರು, ಉಪ್ಪಿನಕಾಯಿ, ಸಂಡ್ಗಿ, ರೊಟ್ಟಿ ಎಲ್ಲ ಐತಿ. ಡಯಟ್ ಅನ್ಕೋತ ಎಷ್ಟು ಊಟ ಮಾಡತ್ತೇನೆ ನಾನು. ಕ್ಯಾ ಬಾತೇಶ್ವರಿ, ಕ್ಯಾ ಬಾತೇಶ್. ಅಲ್ಲೋ ಡಯಟ್ ಊಟನೂ ಇದು ಕರೆಕ್ಟ್ ಐತಿ. ನಂಗೆ ಅಂದ್ರೆ ಹಸು ತಡ್ಕೊಂಡಿರಕ್ ಆಗಿಲ್ಲ. ನಂಗೆ ಊಟ ಬೇಕು. ನಂಗೆ ಹೊಟ್ಟೆ ತುಂಬ ಊಟ ಮಾಡ್ರಿ. ಅರ್ಧ ರೊಟ್ಟಿ ನಡೆಯಂಗಿಲ್ಲ. ಮಾಡ್ರಿ ಹೊಟ್ಟೆ ತುಂಬ ಊಟ ಮಾಡ್ರಿ. ಮಾಡ್ರಿ ನಮ್ದು ಆತಲ್ಲ. ಅವಾಗ ಮಾಡ್ತಿರಲ್ಲ. ಎಲ್ಲಾರ್ದು ಊಟ ಆಗೈತಿ. ಹಂಗಾಗಿ ಪಪ್ಪ ಮಮ್ಮಿ ಮಾತಾಡ್ಕೊಂಡು ಕೂತಿದ್ರೆ 3 ಟೈಮ್ ಯಾಕೆ ಇಷ್ಟು ಲೇಟ್ ಅಪ್ಪಾಜಿ? ಅದಕ್ಕೆ ಹೊಸ ಕೊಡ್ತಿದ್ದೆ ಮತ್ತೆ ಸ್ಪರ್ಶಾಗ ಮನ್ಸು ಸಾತಿದ್ದಿಲ್ಲ. ಯಾಕೋ ಕಿರ್ಕಿರ್ ಮಾಡತ್ತಿತ್ತು, ಅಳಾತಿತ್ತು ಯಾಕೋ. ಆಯ್ತು ಊಟ ಮಾಡ್ರಿ. ಶಿಸ್ತ ಖಾರ ತಿಂತ ನೋಡ್ರಿ ಪೈಕಿ. ಯಾರು ಖಾರ ತಿಂತೀರಿ ನಮ್ನಿ ಕಮೆಂಟ್ ಮಾಡ್ರಿ. ಖಾರ ಇರ್ಲಿಲ್ಲ ಅಂದ್ರೆ ನಂದು ಅವ್ರ ಊಟನೇ ಇಲ್ಲ. ಬಾಯ್ ಬಾಯ್ ಮಾಡಿದ್ವಿ ಅಜ್ಜಿಗೆ. ಹೋಗೋಣ. ಮುಂದೆ ಕುಂದಿರ್ತಿ ಅಪ್ಪ ಜೊತೆ? ಓಕೆ ಓಕೆ ಮಮ್ಮ. ಸಂಭವ ಮಾಡಿ ಗಾರ್ಡನ್ಗೆ ಹೋಗೋಣ. ಮಮ್ಮಿ ಗುಡಿ ಹೋಗಿ ಬರ್ತೇವೆ. ನಮ್ಮ ಸ್ಪರ್ಶ ಪ್ರತಿ ಸಲ ಹೊರಗೆ ಬಂದಾಗ ಏನೂ ಕೊಡಿಸ್ತಿದ್ದಿಲ್ಲ. ಹಾಗಾಗಿ ಇವತ್ತು ಒಂದು ಜ್ಯೂಸ್ ಕೊಡ್ಸೋಣಕ್ಕಿಗೆ ಎಷ್ಟು ಖುಷಿ ಆದ್ ನೋಡ್ರಿ. ಕುಡಿಯಪ್ಪ, ಏನಕ್ಕೆ ಚಲ್ಬಾರ್ದು. ಓಕೆ ಸಾವಕಾಶ ನೋಡ್ರಿ. ಕ್ಯಾಶ್ ಇದ್ದಿದ್ದಿಲ್ಲ ಆ್ಯಕ್ಚುಲಿ ನಮ್ಮ ಕಡೆ. ಒಂದು ಜ್ಯೂಸ್ ತಗೊಂಡ ಕ್ಯಾಶ್ ಇಸ್ಕೊಂಡು ಸಂಜೆ ಅಂದ್ರೆ ಎಷ್ಟು ಲಘು ಆಗ್ಬಿಡ್ತೈತ್ರಲ್ಲ. ನೋಡ್ಕೊಡ್ದನ ಸಂಜೆ ಆಗ್ಬಿಡ್ತೈತೆ ಅಂದೆ. ಹೌದು, ಕೆಲಸ ಮುಗಿಗೊಡ್ದ ಸಂಜೆನೇ ಆಗ್ಬಿಡ್ತೈತಿ. ಮತ್ತು ಊಟ ಮಾಡಿ ಮಕ್ಕೋತೇವ ಅಂದ್ರೆ ಬೆಳಗ್ಗೆ ಆಗ್ಬಿಟ್ಟಿರ್ತೈತಿ ಲಘು. ಹೆಂಗೆ ಟೈಮ್ ಹೋಗ್ತೈತಿ ಕರೆನ ಗೊತ್ತಾಗುತ್ತೆ. ಯಾರ ಕೈ ಅಂದಲ್ಲ ಅಲ್ರಿ. ಎಲ್ಲಿ ಬಂದಿರಿ ಮತ್ತೆ ಇವತ್ತು ನಾವು ಶಾಪುರ್ಗೆ ಬಂದೇವಿ. ಒಂದು ಡಿಫ್ರೆಂಟ್ ಟ್ರೈ ಮಾಡಾಕ. ಬರೀ ಅಲ್ಲಿ ಹೋಗು ನನ್ ಫಸ್ಟ್. ಹೆಂಗ್ರಿ ಇದು? 5 ರೂಪಾಯಿ. 10 ರೂಪಾಯಿ ತಗೋಲಿ. ಅಲ್ಲಿ ಪಾಕ್ ಅಂದ್ರೆ ಬೆಳಗಾವಿದಾಗ ಫೇಮಸ್. ಹಂಗಾಗಿ ಇವತ್ತು ಅಲ್ಲಿ ಪಾಕ್ ಟ್ರೈ ಮಾಡ್ಬೇಕಂತ ಹೇಳಿ ಬಂದೇವಿ. ಇದು ಎಲ್ಲೈತಪ್ಪ ಅಂದ್ರೆ ಎಕ್ಸಾಕ್ಟ್ ಅಂಬಾಭವಾನಿ ಗುಡಿ ಬಾಜು. ಇಲ್ಲ ಐತಿದೆ ಅಂಬಾಭವಾನಿ ಗುಡಿ ಬಾಜುಕ ಮಾರ್ತಾರೆ ಇವ್ರ. 10 ರೂಪಾಯಿ ಕೊಡ್ರಿ ಅಂಕಲ್. ಎಷ್ಟು ವರ್ಷ ಆತ್ರಿ ಅಂಕಲ್ ಇದು ಸ್ಟಾರ್ಟ್ ಆಗಿ? ನೀವು ಅಂಗಡಿ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಗುತ್ತೆ? ಗೊತ್ತಿಲ್ಲ ಅಂತ ಅವ್ರಿಗೆ. ಅಲ್ಲಿ ಪಾಕ್ ಅಂಕಲ್ ಪಾರ್ಸಲ್ ಮಾಡಿಕೊಟ್ರ ಬರೀಗ ಅಲ್ಲಿ ಎಲ್ಲಾರ ಗಾರ್ಡನ್ಯಾಗ ಕೂತೀನಿ. ನಮ್ಮ ಸ್ಪರ್ಶಗೂ ಸಮಾಧಾನ ಆಗಿರ್ಬೇಕು, ನಮಗೂ ಸಮಾಧಾನ ಆಗಿರ್ಬೇಕು. ನೋಡ್ರಿದ್ದ ಅಂಕಲ್ ಇಲ್ಲಿ ಅಂಗಡಿ ಮುಂದೆ ಹಚ್ಕೊಂಡು ಕೂತಿರ್ತಾರ. ಸಾಧನಾ ಡಿಜಿಟಲ್ ಫೋಟೋ ಸ್ಟುಡಿಯೋ ಅಂತ ಐತ್ಲ, ಅಲ್ಲೇ ಕೆಳಗೆ ಕೂತಿರ್ತಾರ ನೋಡ್ರಿ. ಈಗ ಅಲ್ಲಿ ಪಾಕ್ ಅಂತೂ ತಗೊಂಡ್ವಿ. ಈಗ ಮನೆಗೆ ಹೋಗೋಣ, ಸಾರಿ ಗಾರ್ಡನ್ಗೆ ಹೋಗೋಣಂತ. ಅವ್ರಿಗೆ ಮಾತಾಡ್ಸಕ್ ಟ್ರೈ ಮಾಡಿದ್ವಿ, ಬಟ್ ಅವ್ರ ಮಾತಾಡುವಂತ. ಹೌದು, ಯಾಕಂತ ಗೊತ್ತಿಲ್ಲ. ಸೊ ಜಡ್ಜ್ ಮಾಡೋದು ಬೇಡ. ಹೌದು, ಮೇ ಬಿ ಅವ್ರ ಮುಗ್ದ್ರು ಭಾಳ ಅದಾರ ಅಷ್ಟ. ಹೌದು, ಸೊ ಹಿಂಗೆ ಮಾತಾಡ್ಲಿಲ್ಲ ಅವ್ರ. ಗಾರ್ಡನ್ ಕಡೆ ಹೋಗಿ ಕುಂದ್ರು ನಂತಿ. ನೆಟ್ಟಗೆ ಬಿದ್ದೈತೆ. ನೆಟ್ಟಗೆ ಬಿದ್ದೈತಿ ನೋಡ್ರಿ. ಗಾರ್ಡನ್ ಕರ್ಕೊಂಬಂದ್ ಗುಟ್ಲೆ ಜ್ಯೂಸ್ ಚಲ್ಲಿದ್ಲಕ್ಕಿ ಆಯ್ತದ್ರೊಳಗೆ ಇನ್ನಾಕಿ ಕುಡಿದಿರಂಗಿಲ್ಲ. ನಂಗೆ ಗೊತ್ತೈತಿ. ಅರ್ಧಕ್ಕರ್ಧ ಹಂಗೆ ಇರ್ಬೇಕು. ಎಲ್ಲಪ್ಪಿ ನೋಡಿಲ್ಲೇ ಗಾರ್ಡನ್ ಬರ್ರಿ. ಗಾರ್ಡನ್ ಬರ್ರಿ. ಬಾಬಾ ಲಘು ಲಘು ಕುಂದ್ರೋಗ. ಯಾರೋ ಕುಂದಿರ್ತಾರ. ಹೋಗು ಅಪ್ಪಿ. ನಿಂಗೆ ಕುಂದ್ರಾಕ್ ಬರಂಗಿಲ್ಲ. ಯಾಕೆ ಏನಾಗೈತೆ? ಕಟ್ಟ ಅವು ಎರಡು ಸೈಡ್ ಪಳಿನ ಇಲ್ಲ. ಅದು ಎರಡಕ್ಕೂ ಹೆಂಗ್ ಕುಂದಿರ್ಬೇಕು? ಹುಡುಗರು ಸಣ್ಣ ಬಿದ್ದ ಬಿಡ್ತಾವ ಅದ್ರಾಗ. ನೋಡ್ರಿ ಇವತ್ತು ನಮ್ಗೆ ಗಾರ್ಡನ್ ಒಳಗೆ ಸಬ್ಸ್ಕ್ರೈಬರ್ಸ್ ಭೇಟಿಯಾಗಿದ್ದ ಭಾಳ ಖುಷಿ ಅನಿಸ್ತು ನಮ್ಗೆ. ಹಾಯ್ ಮಾಡಪ್ಪಿ ಪಾಪುಗಲ್ಲಿ. ಅಲ್ಲಿ ನೋಡಪ್ಪಿ ಪಾಪು ಹಾಯ್ ಮಾಡ. ಎಷ್ಟು ವರ್ಷಕ್ಕೆ ಇದ್ದಾಳ್ರಿ? 1.5 ವರ್ಷ. ಹಾಯ್ ಮಾಡ. ಎಕ್ಸರ್ಸೈಸ್ ಮಾಡಾಕಿ ಅದ್ರ ಮೇಲೆ ಜೋಜೋ ಆಡಾಕಿ. ಹೆಂಗೈತೆ? ಚೆನ್ನಾಗಿ ಹೆಂಗೈತೆ ಜೋಜೋ? ಇದ್ರ ಮೇಲೆ ಕುಂಡ್ರಿ. ಇಲ್ಲಿ ಕೆಳಗೆ ಕುಂಡ್ರಿ ಅತ್ತೇನೆ. ಇದ್ರ ಮೇಲೆ ಕುಂಡ್ರಿ ಇದ್ರ ಮೇಲೆ. ಹೆಂಗ್ ಗೊತ್ತಿ ಅಪ್ಪಿ? ಸ್ಪರ್ಶು
ಅಪ್ಪ ಕುಂದ್ರಿಸ್ಯಾರಂತ. ಏನ್ರಿ ಮಾಡ್ಬೇಕಲ್ಲ ಮತ್ತೆ ಜುಗಾಡಕ್ಕೆ ಗಾರ್ಡನ್ ಕರ್ಕೊಂಡ್ ಬಂದೇವ್ ಮತ್ತೆ ಆಟ ಆಡ್ಸ್ಲಾರ್ದ ಕರ್ಕೊಂಡ್ ಹೆಂಗ್ ಹೋಗೋದು? ಪಾಪ ಭಾಳ ದಿನ ಆದ್ಮೇಲೆ ಕರ್ಕೊಂಡ್ ಬಂದೀವಿ, ಚಲೋ ಗಾರ್ಡನ್ ಕರ್ಕೊಂಡ್ ಹೋಗೋದ್ ಬಿಟ್ಟು ಗಾರ್ಡನ್ ಚಲೋ ಐತೆ, ಜೋಕಾಲಿ ಮುರ್ದ ಹುಡುಗರು ಏನು ಎಲ್ಲ ಮುರ್ದೈತಿ. ಅದು ಹತ್ತಾಕ್ ಬರಂಗಿಲ್ಲಪ್ಪ ನಿಂಗ, ಬೇಡ ಎತ್ತರ ಐತದ. ಬಿದ್ದೇರಿ ಅಕ್ಕಿ ಅಲ್ಲಿಂದ್ರ ಅಕ್ಕಿಗ. ಸರಿ ಚಿನ್ನು, ಸರಿ ಅಪ್ಪಿ. ಹಾ ಸರಿ ಅಪ್ಪು. ಬಡ್ದಿತ್ ಸರಿ ಅಪ್ಪಿ, ಗಾಳಿ ಒಳಗ್ ತೇಲ್ದಂಗ ಆಗತೈತ್ ನಂಗೆ. ಮಸ್ತ್ ಅನಿಸ್ತದೆ. ಸರಿ ಅಪ್ಪು, ಕಾಲಿಗೆ ಬಡಿತೈತಿ. ಬರ್ರಿ ನಮ್ ಶ್ವೇತಾ ಅವರು ಗಾರ್ಡನ್ ನೇಚರ್ ಎಂಜಾಯ್ ಮಾಡ್ಕೋತ ಅಲ್ಲಿ ಪಾಕ್ ತಿನ್ಬೇಕಂತ ಹೇಳಿ ಬಂದ್ ಕೂತೇವಿ. ಇವತ್ತು ಅಲ್ಲೇ ತಿನ್ಬೇಕಂದ್ವಿ, ಅಂಕಲಿಗೆ ಇಲ್ಲೇ ತಿಂತೇವ್ರಿ ಇದ್ರ ಪ್ಯಾಕ್ ಮಾಡ್ಬೇಡ ಅಂದ್ವಿ, ಆದ್ರೂ ಅವ್ರು ಫುಲ್ ಪ್ಯಾಕ ಮಾಡಿಕೊಟ್ರ ಮತ್ತೇನು ಅಲ್ಲಿ ನಿಂತು ತಿನ್ನೋದಂತ ಹೇಳಿ ಇಲ್ಲಿ ಬಂದ್ವಿ. ನೋಡ್ರಿಲ್ಲ ಇದ್ರೊಳಗ ಸಣ್ಣ ಸಣ್ಣ ಲಾಡುಗಳು ಇರ್ತಾವ. ಇದೇ ಲಾಡು ಮೇನ್ ಸ್ಪೆಷಲ್. ಹುಳಿ ಹುಳಿ ಉಪ್ಪು ಖಾರ ಅವ್ರ ಮನ್ಯಾಗ ಯಾರೋ ಮಾಡ್ಕೊಡ್ತಿದ್ದಂಗ ಅದಾರ ಅವ್ರಿಗೆ. ಅವ್ರು ಜಸ್ಟ್ ಮಾರಾಟ ಮಾಡ್ತಾರ. ಇದು ನೋಡ್ರಿ ಶೇಂಗಾ ಕೊಬ್ಬರಿ ಏನೇನೋ ಐತಿ ಇದ್ರಾಗ. ಇದ ಮೇನ್ ಅಲ್ಲಿ ಪಾಕ. ಹೌದಾ? ಹಿಡ್ದಿ ಅಲ್ಲ ಕೈಯಾಗ, ಇದ ಮೇನ್ ಅಲ್ಲಿ ಪಾಕ. ಟೇಸ್ಟ್ ಮಾಡಿ ನೋಡಿ. ಅದ್ರೊಳಗೆ ಅದನ್ನ ಮಿಕ್ಸ್ ಮಾಡ್ತಾರ. ಅದಷ್ಟ ತಿನ್ನ ಎಷ್ಟು ಚಲೋ ಇರ್ತದೆ. ಕರೆನ ಮಸ್ತ್ ಐತಿ. ಭಾರಿ ಇರ್ತೈತೆ. ಅಲ್ಲಿ ಹಚ್ಚಿಟ್ಟು ಬಂದ್ಬಿಡ್ರಿ ಕ್ಯಾಮ್ರಾ, ಇಬ್ರು ಕನಸ್ತೇವ್. ಶೋನು ಶೋನು ಬೀಳ್ತಿ, ಹಿಡಿ ಬಾ. ಭಾರತ ಅಭಿಯಾನ ಎಲ್ಲ ಬಳದ ಹಾಕಿರೋದ್ರಿಂದ ನಾನು ನೋಡಿ ಕಾಳ ತಿನ್ನ ಮಸ್ತ್ ಐತೆ ನೋಡಿ. ಇಲ್ಲಿ ಕುಂದ್ರ ಬಾ, ನೀನು ಕಾಣಿಸ್ತಿ. ನಡಕ ಕುಂತಾಳಕಿ. ಮತ್ತೆ ಸರಿ ಫಸ್ಟ್ ಮಿಕ್ಸ್ ಮಾಡ್ಕೊಂಡ್ರಿ. ಇದು ಎಲ್ಲ ಕಡೆ ಮಿಕ್ಸ್ ಆಗ್ಬೇಕಾ, ಆ್ಯಕ್ಚುಲಿ ಚಲೋ ಆಕೈತಿ. ನಾ ಫಸ್ಟ್ ಮಿಕ್ಸ್ ತಿಂದಿದ್ನಿ. ಇದು ಅಲ್ಲಿ ಪಾಕ ಅಲ್ಲೇ ರಸವಂತಿ ಅವಾಗ ತಿನ್ಸಿದ್ರಲ್ಲಿ ಮದ್ವೆ ಸ್ಟಾರ್ಟಿಂಗ್ ಮಸ್ತ್ ಸಿಗ್ತೈತಿ ಇಲ್ಲಿ ಅಲ್ಲಿ ಪಾಕ ಅಂದ್ರ. ಹೆಂಗೈತಿ? ಮಸ್ತ್ ಅದ್ಭುತ. ಇದೊಂದು ಶೇಂಗಾ ಹಾಕ್ತೀನಿ ಹೇಳ್ರಿ. ಈ ಶೇಂಗಾ ಇದೆ ಉಂಡಿ ಹಿಂಗೆ ಹೊಡಿಬೇಕು ಹಿಂಗೆ. ಹೌದೇನ? ನಂಗೆ ಗೊತ್ತಿಲ್ಲ. ಹಂಗಾರೆ ಪೌಡ್ರ್ ಮಾಡಿಬಿಟ್ರಿ, ಕೆಳಗೆ ಉಂಡಿಗಳು ಭಾಳ ಅದಾವ ನೋಡ್ರಿ. ಅಲ್ಲಿ ಪಾಕ್ ತಿನ್ನಕ್ಕೂ ಒಂದು ಕಲೆ ಇರ್ತೈತಿ, ಅದ್ರೊಳಗೆ ಉಂಡಿರ್ತೈತಿ. ಅದನ್ನೆಲ್ಲ ಪೌಡ್ರ್ ಮಾಡಿ ಹಾಕ್ಬೇಕಂತ. ಆಮೇಲೆ ಇದು ಶೇಂಗಾ ಏನಿರ್ತೈತಿಲ್ಲ ಇದು ಬೇರೆ ಬೇರೆ ಕೊಟ್ಟಿರ್ತಾರೆ, ಯಾಕಂದ್ರೆ ಅವಲಕ್ಕಿ ಮೆತ್ತಗೆ ಹಾಕೈತೆ ಅಂತ ಹೇಳಿ. ಹೌದಿಲ್ಲ? ಅದಕ್ಕೆ ಸಪ್ರೇಟ್ ಕೊಟ್ಟಿರ್ತಾರೆ. ನೀವು ಯಾವಾಗ ತಿಂತಾರೆ ಅವಾಗ ಮಿಕ್ಸ್ ಮಾಡ್ಕೊಂಡು ತಿನ್ರಿ. ಹಿಡಿಯಪ್ಪು ಮೂಗಿಗೇನೋ ಕೆಂಪಾಗಿ ಹಚ್ಕೊಂಡ್ ಬಂದೈತಿ. ಏನು ಹಚ್ಕೊಂಡಿವ ಕೆಂಪಂದು ಕಲರ್ ಏನೋ. ಇದೊಂದು ಶೇಂಗಾ ಹಾಕ್ತೀನಿ. ಇದು ಹುಳಿ ಇರ್ತೈತೆ, ಅದು ಅದನ್ನೇ ತಿನ್ಸಿದ್ರಿ. ಅಷ್ಟೇ ಅಲ್ಲ, ಎಲ್ಲನೂ ತಿನ್ಸಕೋದ್ನಿ, ಅಷ್ಟೇ ಬಿತ್ತಕ್ಕಿದ್ದ ಚಲೋ ಆಯ್ತು. ಲಾಸ್ಟ್ ಅಲಿಪಾಕ ಎಷ್ಟು ಮಂದಿಗೆ ಅಲಿಪಾಕ್ ಬಿಡ್ತೈತಿ, ಎಷ್ಟು ಜನ ತಿಂದಿರೋ ಅನ್ನೋದು ಕಮೆಂಟ್ ಮಾಡಿ. ಅಲ್ಟಿಮೇಟ್ ರೆಡಿ ಆಗ್ತಾ ಬರೀ ಆ ಹಣ್ಣು ಈ ಹಣ್ಣು ಮಾವಿನ ಹಣ್ಣು ಹಲಸಿನ ಹಣ್ಣು. ಈಗ ಇದೊಂದು ಹಣ್ಣಿಗೆ ಬೆನ್ನತ್ತಾಳ, ಇದ್ರ ಹಣ್ಣಿನ ಹೆಸರಾರ ಗೊತ್ತಿಲ್ಲ ಆಕಿಗೆ. ಚೆರಿ ಅದಕ್ಕೆ ಚೆರಿ ಅಲ್ಲ, ಚೆರಿ ಅಂತ. ಚೆರಿ ಅಲ್ಲ, ಏನಲ್ಲ ಅದು. ಸುಮ್ಮ ಬಿದ್ದು ಹೋಗ್ಕೋ ತಿನ್ನೋದು. ಹೌದು. ಥ್ಯಾಂಕ್ ಯು. ಎಷ್ಟು ಮಸ್ತ್ ಇರ್ತಾವ ನೋಡ್ರಿ. ಚೆಲ್ಲಿದಾನೆ ಆಯ್ತು ಕೈಯಾಗ ತಿನ್. ಹಿಂಗೂ ಬೇಕಾ ನೋಡ್ರಿ, ಗಾರ್ಡನ್ ಬಂದಂಗೂ ಆತ, ನಮ್ಮ ಶ್ವೇತಾ ಅವ್ರು ಎಕ್ಸರ್ಸೈಸ್ ಮಾಡ್ದಂಗೂ ಆತ ಅಂತೇಳಿ. ಕಾಲಿಗೆ ಎಷ್ಟು ಎಕ್ಸರ್ಸೈಸ್ ಆಕೈತಿದೆ. ಅಯ್ಯೋ, ನೀ ಎರಡು ಕಾಲು ಒಮ್ಮೆ ಮುಂದೆ ಒಮ್ಮೆ ಹಿಂದೆ ಮಾಡ. ಸ್ವಲ್ಪ ಹೊತ್ತು ಆದ್ಮೇಲೆ ನೀ ನೆಲದ ಮೇಲೆ ಅಡ್ಡಾಡಕತ್ತೆ ಅಂದ್ರೆ ಗಾಳಿ ಒಳಗೆ ಅಡ್ಡಾಡಂಗೆ ಆಕೈತಿ ನಿಂಗೆ. ಎರಡು ಕಾಲು ಸರಿ ಅಪ್ಪಿ. ಇಲ್ವಾ ಇಲ್ವಾ ಕಷ್ಟ ಅದು. ಎರಡು ಕಾಲು ಹಿಂದೆ ಮುಂದೆ ಮಾಡ ಎಟ್ ಅ ಟೈಮ್. ಹಂಗೆ ಮಾಡೊಂದು 5 ನಿಮಿಷ ಮಾಡ. ಏನ ಸ್ವಲ್ಪ ಹೊತ್ತು ಆದ್ಮೇಲೆ ನಿಂಗೆ ಗಾಳಿ ಒಳಗೆ ತೇಲಾಡ್ದಂಗೆ ಆಕೈತಿ ನಾವು. ಹೋಗ್ಬೇಡ ಮಮ್ಮಿ ಕಡೆ, ಮಮ್ಮಿ ಕಷ್ಟ ನೋಡಿ ನೀನು. ಹೆಂಗೆ ಅನ್ಸತೈತಿ ಈಗ ಅಡ್ಡಾಡ್ದಂಗೆ? ಹೌದು, ಒಂಥರ ಹಿಂಗೆ ಜೋಳು ಹೋದಂಗೆ ಆಕೈತಿ. ಹೌದಿಲ್ಲ? ಆಕಿ ನೋಡ ಅಪ್ಪಿ ನಿನ್ನ ಕಾಲಿಗೆ ಬಡಿತೈತೆ, ನನ್ನ ಕಾಲಿಗೆ ಕರೆಕ್ಟ್ ಆಯ್ತಾ? ನಡಿ ಹೋಗೋಣ. ಹುಡುಗರು ನೋಡಿ ಏರೋಪ್ಲೇನ್ ಮಾಡಿ ಹರ್ಸತ್ತ ಗಾರ್ಡನ್ಯಾಗ. ಶ್ವೇತಾ ಏಟ್ ಸಂದೈತಿ ಹುಡುಗಿ ಸ್ಪರ್ಶ ಆಗೈತಿ. ನಾವು ಇವತ್ತು ಗುಮ್ಮಟ್ನಾಳ್ ಮಾರುತಿ ಮಂದಿರ್ಗೆ ಬಂದೇವ್ ನೋಡ್ರಿ. ಇದು ವಾಟರ್ ಟ್ಯಾಂಕ್ ಬಾಜು ಐತಿ ಹಿಂದ್ವಾಡಿ. ಹಾ ಹೌದು. ಇಲ್ಲೇ ಯಾವಾಗ್ಲೂ ಯೂಶ್ವಲಿ ಯಾವಾಗ ಬರ್ತೇವೆ ಅಂದ್ರೆ ನಾವು ಬಂಡಿ ಮುರಿಯಕ್ ಬಂದಿರ್ತೀವಿ. ಇವತ್ತು ಇಲ್ಲೇ ಗಾರ್ಡನ್ ಬಂದಿದ್ ಅಂದ್ ಕೂಡಲೇ ಇಲ್ಲೇ ಬಂದ್ ಹೋಗ್ಬೇಕಂತ ಹೇಳಿ ಬಂದೇವಿ. ಡಿಫ್ರೆಂಟ್ ಆಗಿ ಬರೀಗ ದರ್ಶನ ಮಾಡ್ಕೊಂಡ್ ಬರೋಣ ಅಂತ. ಎಲ್ಲಿ ದೇವರಾದ್ರೂ ದೇವ್ರ ಹೌದೇನೇನು? ಕರೆಕ್ಟ್. ನಿಮಗೆ ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ, ನಮ್ಮ ಬೆಳಗಾವಿನಾಗ ಇನ್ನೇನೈತೆ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಬೇಕಲ್ಲ, ಅದಕ್ಕೆ ಇಲ್ಲಿ ಬಂದೇವಿ.
ನೋಡ್ರಿ ದರ್ಶನ ಮಾಡ್ಕೊಂಡು ಹೋಗೋಣಂತ. ಹಾಂ. ನೋಡ್ರಿ ಇಲ್ಲಿ ಅಜ್ಜಾರ ಕಾಯಿ ಮಾರಕ್ ಕುಂತಾರ. ಕಾಯಿ ತಗೊಳಕ್ ಬಂದೇವಿ ಈಗ. ಕಾಯಿ ಮಾಲಿ ಆಮೇಲೆ ಎಣ್ಣೆ ಕರ್ಪೂರ ಉದ್ಬತ್ತಿ ಎಲ್ಲ ಸಿಗ್ತೈತಿ. ಅಜ್ಜಾರ್ ನಿಮ್ಮ ಹೆಸರೇನ್ರಿ? ಉದ್ರಪ್ಪ ಗಿರಪ್ಪ ಕಾಮಕರ್ ಭಾಗ್ಯನಗರ್. ಭಾಗ್ಯನಗರ್ನಾಗ ಇರ್ತೀರಿ ನೀವು? ಹಾಂ ಹಾಂ. ನಿಮ್ದು ಮನೆ ಅಲ್ಲೇ ರೀ? ಇಲ್ರಿ ನಾವು ಒಡಗೋಗಿ ಇರ್ತೇವ್ರಿ. ಯಾವ ಓಣೆ ಇರ್ತೀರಿ? ಅನ್ನಪೂರ್ಣೇಶ್ವರ ನಗರ್ ರೀ. ಅಡ್ಡ ಹೆಸರು ರೀ? ಬಡಗೇರ್ ಅಂತ ಹೇಳ್ರಿ. ಎಲ್ಲೂರು ರೋಡ್ ಆದ್ರಿ. ಹಾಂ ಹಾಂ ಅಲ್ಲೇ ಒಬ್ರು ಕಪ್ರ ಮಾಡ್ತೀರ, ಅವ್ರು ಏನಾಗ್ಬೇಕು ನಿಮ್ಗೆ? ನಮ್ಮ ಅಣ್ಣಾರ್ರಿ ಅವ್ರು. ನೀವು ಬರ್ತಿದ್ರಲ್ಲ ನಮ್ಮ ಮನೆಗೆ? ಹೌದ್ರಿ. ನೆನಪೈತ್ರಿ ನಂಗೆ. ಅವಾಗ ಕಪ್ರ ಬರ್ತಿದ್ರಲ್ಲ? ಹೌದು ನಮ್ಮ ಮನೆಗೆ ಬರ್ತಿದ್ರಿ ನೀವು? ಹಾಂ ಅವ್ರು ಬಂದ್ ಮಾಡಿದ್ರಲ್ಲ? ಹೌದ್ರಿ. ನೋಡಿ ಅಜ್ಜಾರ್ಗೆ ಎಷ್ಟು ನೆನಪೈತೆ ನೆನ್ಪೈತಿ. ಅವಾಗಿಂದ 7-8 ವರ್ಷದ ಹಿಂದೆ. ಇನ್ನೂ ಮಟ ನೆನ್ಪಿಟ್ರ ಅಜ್ಜಾರ. ಕರ್ಪೂರ ಹಚ್ಚು ಅಂತ ನೀನು. ಅಪ್ಪಿ ಹಾಂ ಅಪ್ಪ ಕಡೆ ಕೊಡು. ಕರ್ಪೂರ ತಾನೇ ಹಿಡ್ಕೊಂಡೇನಂತ ಆಕಿಗೆ ಕರ್ಪೂರ ಹಚ್ಚಕ್ ಸೇರ್ತೈತಿ. ಅದಕ್ಕೆ ಕೂದಲು ಹಾಕಿ ಹಿಂಗಾಗಿ ಕ್ಲಿಪ್ ತೆಗ್ದಾಳೇನಕ್ಕಿ? ಹೌದು ತಗದ್ ಎಲ್ಲಿ ಹೋಗದೈತಾನೆ. ಹೆಂಗಾಗೈತೆ ನೋಡ್ರಿ. ಈಗ ಮಕ್ಕೊಂಡು ಎದ್ದು ಬಂದಂಗ ಆಗೈತಿ. ಬಾಪ ಚಪ್ಪಲ್ ಬಿಡ. ಎಸ್ ಗುಡ್ ಗರ್ಲ್. ನೋಡ್ರಿ ಮಮ್ಮಿ ನಾನು ಸ್ವಲ್ಪ ಹೊರಗೆ ಹೋಗಿ ಬರ್ತೇನೆ. ಕುಂದರ್ಲಿ ಬಿಡ್ಲ. ಐಸ್ ಕ್ರೀಮ್ ತರೋಣ? ಬಾಯ್ ತಿನ್ನಿ. ಬೇಡ ಬೇಡ ನೀ ಬೇಡ. ಅಲ್ಲಿ ನಿಮ್ ದೊಡ್ಡ ಕಡೆ ನೀ ದೊಡ್ಡಪ್ಪ ಜೊತೆ ಹೋಗು. ಬಾ. ನೀ ದೊಡ್ಡಪ್ಪ ಜೊತೆ ಹೋಗು. ಏ ಅಳು ಬಂತು ಬಿಡ್ರಿ ಪಾಪ. ಇಲ್ಲ ಇಲ್ಲ ಬಾ. ಇಲ್ಲ ಇಲ್ಲ ನಡಿ ನಡಿ. ನಿಧಿಗಿದ್ದು ಬಂದೈತಿ. ನಿದ್ದೆ ಬಂದೈತ್ರಿ. ಹಂಗ ಮಕ್ಕಳಾತಿದ್ವಿ. ಮತ್ತೆ ನೆನಪಂತು ಇವತ್ತು ಬ್ಲಾಗ್ ಏನ್ ಮಾಡ್ಕೊಂಡಿಲ್ಲ ಅಂತ ಹೇಳಿ ಒಬ್ರು ಕಮೆಂಟ್ ಮಾಡಿದ್ರೆ ನಿಮ್ಗೆ ಸ್ಟ್ರೇಟ್ ಹೇರ್ ಚಲೋ ಕಾಣಿಸ್ತಾವ್ರಿ, ಸ್ಟ್ರೇಟ್ ಹೇರ್ ಮಾಡಿಸ್ಕೋರಿ ಮತ್ತೊಮ್ಮೆ ಅಂತ ಹೇಳಿ. ಸೊ ಸ್ಟ್ರೇಟ್ ಹೇರ್ ಅಂತೂ ನಾನೀಗ ಮಾಡಿಸ್ಕೊಳತ್ತಿಲ್ಲ. ಯಾಕಂದ್ರೆ ನಂಗೆ ನ್ಯಾಚುರಲ್ ಕೂದಲನ ಬೇಕಾಗ್ಯಾವ. ಯಾಕಂದ್ರೆ ಸ್ಟ್ರೇಟ್ ಹೇರ್ ಮಾಡಿಸ್ಕೊಂಡಿಂದ ಭಾಳ ಅಂದ್ರೆ ಭಾಳ ಕೂದಲು ಉದ್ರಾತವ. ಹಿಂಗಾಗಿ ಕರ್ಲಿ ಹೇರ ಇರ್ಲಿ ಅಂತೇಳಿ ವಾಪಸ್ ಬ್ಯಾಕ್ ಟು ನಂದ ಹಳೆ ಕೂದಲ ಹಂಗ ಬರಾತವ. ಈಗ ಇಷ್ಟು ಕಿವಿ ಮಠ ಬಂದವ, ಸ್ವಲ್ಪ ಇಷ್ಟು ಶೋಲ್ಡರ್ ಮಠ ಬಂದವ ಅಂದ್ರ ಇವ ಏನ್ ಕರ್ಲಿ ಹೇರ್ ಅದಾವಲ್ಲ ಕಟ್ 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 ಮಾಡಿಸ್ಬಿಡ್ತೇನೆ. ಸ್ಟ್ರೈಟ್ ಇದ್ದಿದ್ದು ಕಟ್ ಮಾಡಿಸ್ತೀನಿ. ಹಾ ಸ್ಟ್ರೈಟ್ ಇದ್ದಿದ್ದು ಕಟ್ ಮಾಡಿಸ್ತೇನೆ. ಇವತ್ತು ಯಾಕೆ ಉಲ್ಟಾನ ಮಾತಾಡತ್ತೇನೆ ನಾನು. ಮತ್ತೆ ಬಹಳಷ್ಟು ಜನ ಕಮೆಂಟ್ ಮಾಡಿದ್ರ ಏನ್ರಿ ಏನ್ರ ನೀವು ಯಾಕೆ ಮಾತಾಡ್ವಲ್ರಿ, ನೀವು ಮಾತಾಡಿದ್ರೆ ಬೆಳಗಾವಿ ಚಿಟ್ಟೆ ಬ್ಲಾಗ್ ಸಿಗುವಂತ ಕಳೆ ಅಂತ ಹೇಳಿ. ನಿನ್ ಯಾಕೋ ಇವ್ರದ ಮೂಡ್ ಆಕ್ಚುಲಿ ಆಫ್ ಇತ್ತು, ಹಾಗಾಗಿ ಜಾಸ್ತಿ ಮಾತಾಡ್ಲಿಲ್ಲ ಇವ್ರು. ಮತ್ತೆ ಇವತ್ತು ಬೆಳಿಗ್ಗೆ ಇವ್ರು ಮಕ್ಕೊಂಡಿರ ಅಂದ ಕೂಡಲೇ ನಾಳೆ ಇವತ್ತ ನಾನು ಗುಡ್ ಮಾರ್ನಿಂಗ್ ಅನ್ನ ತಗೊಂಡು ನಾಳೆಯಿಂದ ನಿಮ್ಗೆ ಮತ್ತೆ ಡಿಫ್ರೆಂಟ್ ಆಗಿ ಬ್ಲಾಗ್ಗಳು ಬರ್ತಾ ಇರ್ತಾವ. ಇವತ್ತಿನ ಬ್ಲಾಗ್ ಅಂತ ನೋಡಿದ್ರಿ ನೀವು ಹೆಂಗೆ ಅನ್ಸ್ ನಿಮ್ಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ, ಇಷ್ಟ ಆಗಿರಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ನಾನೀಗ ಎಂಡ್ ಮಾಡತ್ತೀನಿ. ಮತ್ತು ನಾಳೆ ಹೊಸದೊಂದು ಡಿಫ್ರೆಂಟ್ ಆಗಿರೋ ವ್ಲಾಗನ ಬರೋದೈತಿ. ನಾಳೆ ಎಲ್ಲೋ ಹೊಂಟೇವ್ ನಾವು ಕರ್ಕೊಂಡು ಹೋಗ್ತೇವಂತ ನೋಡ್ರಿ. ಎಲ್ಲರಿಗೂ ಗುಡ್ ನೈಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್, ಗುಡ್ ನೈಟ್. ಓಕೆ ಸರ್, ಚಲೋ ಗುಡ್ ನೈಟ್.